ಹಾ ಏನು ನಿನಗೆ ನೋಡ್ಲಿ ಒಳ್ಳೇದಾಗ್ಲಿಲ್ಲ ಅದು. ಏನು ಏನಾಗುತ್ತೆ ಅದರಲ್ಲಿ? ಏನಾದ್ರು ಪರ್ಸನಲ್ ವಿಚಾರ ತೋರಿಸಲ್ಲ ನಾವೇನು, ಪರ್ಸನಲ್ ವಿಚಾರ ಮಾತಾಡೋದು. ಇಲ್ಲಿ ಟೋಟಲ್ ನಿಮ್ದಾನ ಬಿಲ್ಡಿಂಗು? ಅಲ್ಲಿಂದ ಇಲ್ಲಿವರೆಗೂ ಇರೋದು ಇಲ್ಲಿವರೆಗುನ? ಈ ಕಡೆಯಿಂದ ಬೇರೆ ಹಾ 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 ಓಕೆ. ಬ್ಲಾಕ್. ಓಕೆ ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿದ್ದು? ನೀವೇ ಕಟ್ಟಿದ್ರ ತಂದೆ ಕಟ್ಟಿದ್ರ? ಹಾ ಹಾ ಒಂದ್ ನಿಮಿಷ. ಈ ವಾಲ್ ಬಂತಲ್ಲ, ಈ ವಾಲ್ ನಮ್ದಲ್ವಾ? ಪಕ್ಕದ ಮತ್ ನಮ್ದು ಈ ಗೋಡೆ ಕಟ್ಟಿರೋದು. ಹಾ 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 ಟೋಟಲ್ ಇದು ನಮ್ದಲ್ವಾ? ನಾವಿರೋದೆಲ್ಲಿ? ಹಾ ಇದು ನಮ್ದೇ. ಖಾಲಿ ಮಾಡೋದು ಅರ್ಜೆಂಟ್ ನಾವಿರೋಣ ಅಂತ. ಎಂದಕ್ಕೆ ಹೋಗ್ತದೆ. ಇದು ನೀವು ಬರ್ತೀರಾ ಇಲ್ಲಿ ಹೆಂಗೆ? ಮೇಲೆ ಇದ್ದೀವಿ, ಬಾಡಿಗೆ ಕೊಡೋದಾ? ಇಲ್ಲ, ಅರ್ಜೆಂಟ್ಗೆ ದಿನ ಮಕ್ಕಳು ಮದುವೆ ಮಾಡ್ಬೇಕು, ಹೆಣ್ಮಕ್ಳಿಗೆ. ನೀವು ಬರೋಣ ಅಂತ ಇದ್ದೀರಿ? 2 ವರ್ಷ ಹೋಗ್ಲಿ ಮನೆ ಕೊಡೋದು ಬೇಡ. ಒಂದ್ ಕೆಲಸ ಮಾಡಿ, ನೀವು ಬರೋಗಿದ್ರೆ ಏನು ಚೇಂಜ್ ಮಾಡೋದು ಬೇಡ. ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ, ಏನು ತೊಂದರೆ ಆಗಿದ್ರೆ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಳೋಣ. ಒಂದು ಇದು ಬಾಗ್ಲು ಏನಾಗುತ್ತಂದ್ರೆ ಆಗ್ನೇಯ ಒಂದು ನೋಡ್ತಾ ಇದೆ. ಈ ಆಗ್ಲು ನೋಡಿದಾಗ ಏನಾಗುತ್ತಂದ್ರೆ ಮನೆಯಲ್ಲಿ ಗಲಾಟೆ ಗದ್ದಲಗಳು, ಒಳ ಜಗಳಗಳು, ಹೊರಗಡೆ ಕೂಡ. ಇದು ಒಂದ್ ಕೆಲಸ ಮಾಡಿ, ನೀವು ನಿಮಗೆ ಪರ್ಮನೆಂಟ್ ಇರೋದಾದ್ರೆ ನೀವು ಸ್ವಲ್ಪ ಅನುಕೂಲ ನೋಡ್ಕೊಂಡು ಮಾಡ್ಕೋಬಹುದು ಇದನ್ನ. ಇಲ್ಲ ಅಂತಂದ್ರೆ ಪರ್ಮನೆಂಟ್ ಬಾಗ್ಲ ಹಾಕ್ಬಿಡಿ ಪರ್ಮನೆಂಟ್ ಆಗಿ. ಯಾಕಂದ್ರೆ ಯಾವಾಗ್ಲೂ ತೆಗಿಬೇಡಿ, ತೆಗಿಬಾರ್ದು, ಯಾವಾಗ್ಲೂ ತೆಗಿಬಾರ್ದು, ಬಂದ್ ಮಾಡಿ. ಇಲ್ಲ ನಿಮ್ಗೆ ಬೇಕೇ ಬೇಕು ನನಗೆ ಒಂದ್ ಡೋರ್ ಒಂದಲ್ಲಿ ಸಾಧ್ಯವಾದಷ್ಟು ಇಲ್ಲಿ ಇಟ್ಕೋಬಹುದು. ಇಲ್ಲಿ ಇಟ್ಕೋಬಹುದು. ಇಟ್ಕೊಂಡಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ಸ್ವಲ್ಪ ಮನೆಯಲ್ಲಿ. ಆದ್ರೆ ಇನ್ನೊಂದು ನೆನ್ಪಿಟ್ಕೋಬೇಕು, ಇಡಬೇಕಾದ್ರೆ ಈ ಡೋರ್ ಚೆನ್ನಾಗಿದೆ. ಈ ಡೋರು ಬಿಡ್ತು ಎತ್ತರ ಮತ್ತು ಅಗಲ ಒಂದೇ ಸೈಜ್ ಇರ್ಲಿ. ಒಳಾಯ ಅರ್ಥ ಆಗುತ್ತಾ ನಾನು ಮಾತಾಡೋದು? ಬನ್ನಿ, ಅದಕ್ಕೆ ಮಿಸ್ಯೂಸ್ ಆಗ್ಬಾರ್ದು. ಒಳಾಯ ಇಲ್ಲಿಂದ ಇಲ್ಲಿಯವರೆಗೂ, ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಬರುತ್ತೋ ಅಳತಿ ಅಷ್ಟೇ ಬರ್ಬೇಕು ನನಗೆ ಡೋರ್. ಬೇಕೇ ಬೇಕು ಅಂದಲ್ಲಿ ಇಲ್ಲಿಟ್ಟರೆ. ಹಿಡಿದಿದ್ರು ನಿಮ್ಗೇನ್ ತೊಂದ್ರೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಹಿಡಿದಿದ್ರೆ ನಾವೇನ್ ಆಗ್ಬಿಡ್ತಪ್ಪ ತೊಂದ್ರೆ ಅಂತಂದ್ರೆ ಯಾವತ್ತು ಮೈಂಡ್ ಇಟ್ಕೋಬೇಡಿ. ಅದ ಲಾಕ್ ಮಾಡಿ ಓಡಾಡಿ, ಏನ್ ತೊಂದ್ರೆ ಇಲ್ಲ. ಡೋರ್ ಬಂದ್ ಮಾಡಿ, ಡೋರ್ ಬಂದ್ ಮಾಡಿ, ಏನ್ ತೊಂದ್ರೆ ಇಲ್ಲ. ತಗೊಳ್ಳಿ, ಕ್ಲೀನ್ ನೆನಪಿರುತ್ತೆ ನಿಮ್ಗೆ. ತಗೊಳ್ಳಿ, ತೊಂದ್ರೆ ಏನಿಲ್ಲ. ನಾವೇನ್ ಹೇಳಿದ್ವಿ ಅಂತ ನೆನಪಿರುತ್ತೆ. ನಾವು ಅದಕ್ಕೆ ಗೊತ್ತಾಗ್ಲ ಅಂತಂದ್ರೆ ನಮ್ದು ಒಂದು ಇರುತ್ತೆ ಅಷ್ಟೇ. ಬನ್ನಿ. ಏನಿದು? ನೀವೇನ್ ಮಾಡ್ತೀರಂದ್ರೆ ವ್ಯಾಪಾರಿಗಳ? ಯಾವ್ದು ಫ್ರೂಟ್ಸಾ? ಚೇಪೆಕಾಯಿ. ಇದು ವಾಶ್ರೂಮ್, ಇದು ಬೆಡ್ರೂಮ್ ನೋಡಿ. ಓಪನ್ ಅದು ವಾಶ್ರೂಮ್. ತೊಂದ್ರೆ ಇಲ್ಲ, ಅದ್ರ ಬಗ್ಗೆ ಏನು ಆಲೋಚನೆ ಬೇಡ, ಸರಿನಾ? ಯಾವ್ದು? ಅದಕ್ಕೆ ಇರ್ಲಿ, ತೊಂದ್ರೆ ಏನಾಗತ್ತೆ ಅಂದ್ರೆ ನಮಗೆ ಗೋಲ್ಡ್ ನಮಗೆ ಅರೈವ್ ಆಗುತ್ತೆ. ಅರ್ಥ ಆಯ್ತಾ? ಏನ್ಮಾ ಚೆನ್ನಾಗಿದ್ರಮ್ಮಯ್ಯ? ಸ್ವಲ್ಪ ಇಲ್ಲಿ ಇದಪ್ಪ. ಬೆಂಗಳೂರು ಯಲಹಂಕ ಅಲ್ವಾ ಇದು? ಯಲಹಂಕ. ಓಕೆ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಒಂದು ಕಬೋರ್ಡ್ ಇಲ್ಲಿಂದ ಆ ಒಂದು ವಿಂಡೋ ಇದೆಯಲ್ಲ ಅಲ್ಲಿವರೆಗೂ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಆದರೆ ನಿಮ್ ಮಿಸ್ಟೇಕ್ ಆಗ್ಬಾರ್ದು. ನೀವು ಇಲ್ಲೆಲ್ಲ ಸ್ಟಾರ್ಟ್ ಮಾಡಿ ಇಲ್ಲಿ ಸ್ಟಾಪ್ ಮಾಡಬೇಡಿ, ಮತ್ತೆ ಇಲ್ಲಿ ಸ್ಟಾಪ್ ಮಾಡಬೇಡಿ. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಬಿಟ್ಟು
ಕಿಟಕಿಗಂಟ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಎಲ್ಲಿಗನ್ನ ಸ್ಟಾಪ್ ಮಾಡ್ಕೊಳ್ಳಿ, ಕಿಟಕಿಯವರೆಗೂ ಮಾಡಬಹುದು, ಇಲ್ಲಿ ಗಂಟ ಮಾಡೋದು ಅಲ್ಲಿ ಅಲ್ಲಿವರೆಗೂ ಮಾಡ್ಕೋಬಹುದು. ಬಟ್ ವಿಂಡೋ ಬೇಕಲ್ವಾ ನಮ್ಗೆ, ಎಫೆಕ್ಟಿವ್ ಆಗುತ್ತೆ. ವಿಂಡೋ ಬೇಕು, ವೆಂಟಿಲೇಷನ್ ಬೇಕು. ಈಗ ಅವಶ್ಯಕತೆ ಇಲ್ಲ. ಇಲ್ಲಿಂದ ಒಂದು ಇವತ್ತು ಟಚ್ ಮಾಡ್ಕೊಂಡು ಅಲ್ಲಿ ಟೆಸ್ಟ್ ಮಾಡಬೇಕು, ಇಲ್ಲಿ ಬಂದ್ ಮಾಡಬೇಕು. ಅಲ್ಲಿವರೆಗೂ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ವಿಂಡೋ ಬೇಕಂದ್ರೆ ಕಟ್ಟೆ ಇತ್ತು ತೆಗೆಸ್ಬಿಟ್ಟೆ. ಇರ್ಲಿ, ಅದು ಉಲ್ಟಾ ಮಾಡಿಲ್ಲ, ಹಾ ಕಟ್ಟೆ ಇತ್ತು ತೆಗೆಸ್ಬಿಟ್ಟೆ. ಅಕ್ಷಿ ಏನ್ ತೊಂದ್ರೆ ಇಲ್ಲ. ಪವರ್ ನಿಮ್ಮ ನೀವ್ ಹೆಂಗಿದ್ರು ಹಂಗಿರುತ್ತದೋ, ಅಷ್ಟು ತೂಕ ಇರುತ್ತದೋ. ಅಲ್ವಾ? ಈ ಸದ್ಯ ಕೆಳಗಡೆ ಮಲ್ಕೊಂಡ ಆಗ್ತಿರಲ್ಲ, ಯಾಕೆ ನೀವ್ ಹೇಳೋದು ಯೂಟ್ಯೂಬ್ ನೋಡಿದ್ವಿ. ಸಂಶಯ ಕೆಳಗಡೆಲ್ಲ ಸದ್ಯ ಹಾ ತಲೆ ಹಾಕ್ಬೋದಾ ಇಲ್ಲಿ? ಮಾಡಿ 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 ಹಿಂಗ್ ಮಲಗ್ಬೋದಾ? ಆ ಕಡೆ ತಲೆ ಮಾಡಿ ಈ ಕಡೆನ್ನ ಮಾಡಿ, ಈ ಕಡೆ ತಲೆ ಮಾಡಿ ಈ ಕಡೆನ್ನ ಮಾಡಿ. ಎರಡರಲ್ಲಿ ಒಂದು ಆ ಕಡೆ ತಲೆ ಮಾಡಿ, ಆ ಕಡೆ ತಲೆ ಮಾಡಿ. ಅದಕ್ಕೆ ಈ ಕಡೆ ಕಬೋರ್ಡ್ ಮಾಡಿದ್ರೆ ಈ ಕಡೆ ತಲೆ ಮಾಡಿ ಈ ಕಡೆ ಮಾಡ್ಕೊಳ್ತೀವಿ. ನೀವೊಂದು ವ್ಯವಹಾರ ಮಾಡುವಂಥದ್ದು ಆ ಕಡೆ ಮೊದಲ್ ಮಾಡಿ, ಆ ಕಡೆ ಮೊದಲ್ ಮಾಡಿ. ಈ ಫೇಸಿಂಗ್ ಅನ್ನ ಮಾಡಿ, ಇಲ್ಲಿ ಈ ಫೇಸಿಂಗ್ ಅನ್ನ ಮಾಡಿ, ತೊಂದ್ರೆ ಏನಿಲ್ಲ. ಸರಿನಾ? ಓಕೆ. ಇದು ನೀವು ಡೈನಿಂಗ್ ಆದ್ರೂ ಮಾಡ್ಕೋಬಹುದು, ಅಮ್ಮ ಇರ್ಬೋದು, ತೊಂದ್ರೆ ಏನಿಲ್ಲಮ್ಮ. ಧಾರಾಳವಾಗಿ ನೀವೇನ್ ಬೇಕಾದ್ರೆ ಸ್ಟೋರು ವೈಟೇಜ್ ಇಟ್ಕೊಳ್ಳಿ. ವೈಟೇಜು ಹೇಳಿ ಅವ್ರಿಗೆ ಏನು ಕಾರಣ ಗೊತ್ತಾಗತ್ತಲ್ವಾ? ವೈಟೇಜ್ ತೂಕ ಏನಿದ್ರು ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ನಿಮ್ಮ ಚೀಲ ಅದು ಇದು ಏನ್ ಬೇಕು ಏನಿದ್ರು ಇಟ್ಕೊಳ್ಳಿ, ಬಲ ಬರುತ್ತೆ ಇನ್ನು. ಸರಿನಾ? ಈ ಸೈಟು ಯಾವಾಗ್ಲೂ ಬಿಸ್ನೆಸ್ ಪ್ಲೇಸ್, ಇದು ದೊಡ್ಡದಾಗ ಸುಮ್ಮನೆ ಬಿಸ್ನೆಸ್ ಮಾಡ್ಕೊಳ್ತಾ ಹೋಗ್ತಿರುತ್ತೆ. ನಮ್ಮ ಲೋಪದೋಷಗಳು ಏನಾದ್ರು ಮಾಡ್ಕೊಂಡಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ ಅಷ್ಟೇ. 100% ಬಿಸ್ನೆಸ್ ಮಾಡೋದು ಇದು ಸೈಟ್. ಜಾಗ ಸೈಟ್ ಬಿಸ್ನೆಸ್ ಇದು. ಎಲ್ಲಿ ಹೋಗುತ್ತಂದ್ರೆ ಇಲ್ಲಿ ಏನ್ ಮಾಡಿದ್ರಿ, ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಹುದು. ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡ್ಬಿಡಿ. ಡೋರ್ ಅಲ್ಲ, ಕ್ಲೋಸ್ ಇಟ್ಟಿಗೆಲೆ ಕಟ್ಸ್ಬಿಡಿ. ಅದನ್ನ ಕ್ಲೋಸ್ ಮಾಡಿ, ಯಾವುದೇ ಕಾರಣಕ್ಕೆ ಹಾಕೋಬೇಡಿ. ಅದನ್ನಾಗಿರೋಣಂದ್ರೆ ಈ ಮನೇಲಿ ಈ ರೂಮ್ ನಲ್ಲಿ ಮಲ್ಕೊಳಂತ ಮಕ್ಕಳ ಮೇಲೆ, ಅದು ಗಂಡು ಮಕ್ಕಳ ಮೇಲೆ ತಲೆ ಮೇಲೆ ಒಂದು ಬಂಡಿ ಹೇಳ್ದಂಗೆ ನಾವು ನಮಗೆ ಬೇಡ. ಈಗ ಹೆಣ್ಮಕ್ಳು ಮಲ್ಕೊಳ್ತಾರೆ ಅನ್ಕೊಳ್ಳಿ. ನಾನು ಯಾಕೆ ಹೇಳೋದು ಅಂತಂದ್ರೆ, ಅವ್ರಿಗೆ ಯಜಮಾನ ಬರ್ತಿರ್ತಾನೆ, ಅವ್ರಿಗೆ ಮಕ್ಕಳು ಬರ್ತಿರ್ತಾನೆ. ಎಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನಾವೇನ್ ಹೇಳ್ಬಿಡ್ತೀವಿ, ಈಗ ಹೆಣ್ಮಕ್ಳು ಮಲ್ಕೊಳ್ಳಿ, ತೊಂದ್ರೆ ಇಲ್ಲ. ಈಗ ಏನೋ ಮದುವೆ ಮಾಡಿರ್ತೀರಿ, ನೀನ್ ಸ್ವಂತ ಮನೆ ಅಲ್ವಾ, ಎಷ್ಟು ಒಂದು 10 ಬೇಡ ತೆಗೀರಿ ಫಸ್ಟ್ ಅದನ್ನ. ಹಾಕೊಡ್ರಿ ಫಸ್ಟ್, ನಾನು ಹೊರಗೆ ಆ ರೂಮ್ ಮೇಲೆ ಹೇಳ್ತೀನಿ, ಬನ್ನಿ ಹೇಳ್ತೀನಿ. ಮಾಡ್ಕೋಬೇಡಿ ಅದನ್ನ. ಇದಿರ್ಲಿ. ಇದು ನಾನೇನ್ ಗೊತ್ತಾ, ಕಟ್ಟಿ ಫಸ್ಟ್ ಅದನ್ನ. ಕಟ್ಟಿದ್ರೆ ಇದನ್ನ ನಾವ್ ಏನ್ ಗೊತ್ತಾ, ಕಾಮನ್ ಆಗಿ ಬಳಸ್ಕೋಬಹುದು. ಈಗ ಸದ್ಯದ ಪರಿಸ್ಥಿತಿಲಿ ಅಂತ ದೊಡ್ಡ ಸಮಸ್ಯೆನಲ್ಲ ಅದು. ನೀವ್ ಏನಾದ್ರು ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ನಾನು ಹೇಳಿ ಖರ್ಚು ಮಾಡ್ಕೋಬೇಡಿ ಅಂತ ಹೇಳೋದು. ಇನ್ ತೆಗೆದ್ಬಿಟ್ಟು ಫುಲ್ ಅಲ್ಲಿವರೆಗೂ ನಮ್ಗೆ ಓಪನ್ ಆಗ್ಬಿಡುತ್ತೆ, ಓಪನ್ ಆಗುತ್ತೆ. ಈಗ ತೆಗಿಲೇಬೇಕಂತ ಏನಿಲ್ಲ. ನೀವೆಲ್ಲ ಅಲ್ಲಿ ಬಂದಂತೂ ಮಾಡಿ, ಅಲ್ಲಿ ಬಂದ್ ಮಾಡಿದ್ರೆ ನಮ್ಗೆ ಬನ್ನಿ ಬನ್ನಿ ಏನ್ ಕಟ್ಟೆ ಇದ ಇರ್ಲಿ, ಏನ್ ತೊಂದ್ರೆ ಏನಲ್ಲ, ತಲೆ ಕೆಡ್ಸ್ಕೋಬೇಡಿ. ಅಂಗಡಿ ಮಾಡ್ಬೋದು ಅಂದ್ರೆ ಈ ಮೂಲೆಯಲ್ಲಿ ಮಾಡ್ಬೋದು, ಆ ಮೂಲೆ ಹಿಂಗೆ ಈ ಕಡೆ ಈ ಕಡೆನಾ? ಸರಿ ಸರಿ ಸರಿ. ಈ ಕಡೆ ಅಂಗಡಿ ಮಾಡ್ಬೇಕಂದ್ರೆ ಒಂದ್ ಕೆಲಸ ಮಾಡಿ, ಭಾರಿ ಇಂಪಾರ್ಟೆಂಟ್ ಅದು. ನೀವು ಇದು ಅಮ್ಮ ಇದೆಯಲ್ಲ, ಪವರ್ ಪವರ್ ಅಂದ್ರೆ ಇಲ್ಲಿ ನಾವು ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಓಪನ್ ಮಾಡ್ತೀವಿ ಅಂದ್ಕೊಳ್ಳಿ, ಇಲ್ಲಿಂದ ಶಟರ್ಸು ಹೆಚ್ಚು ಕಡಿಮೆ ಇಲ್ಲವರೆಗೂ ಓಪನ್, ಮುಕ್ಕಾಲ ಭಾಗದವರೆಗೂ ಓಪನ್ ಮಾಡ್ತೀವಿ. ಪಿಲ್ಲರ್ ಬರ್ತಲ್ವಾ, ಪಿಲ್ಲರಿಂದ ಪಿಲ್ಲರ್ ತಗೊಳ್ತೀವಿ ನಾವು. ಸಿಂಗಲ್ ಓಡಾಡೋಂಥದ್ದು, ಎಲ್ಲರೂ ಓಡೋದು ಸಾಮಾನ್ಯ ಕಟ್ಟಡ ಬೇರೆ. ನಾವು ಸಿಂಗಲ್ ಆಗಿ ಓಡ್ತಿರ್ತೀವಲ್ವಾ, ಶಟರ್ಸ್ ಇಲ್ಲಿ ಬರ್ಲಿ. ಎಡ್ಜಿ ಮಟ್ಟ ಪಿಲ್ಲರ್ ಗಟ್ಟ ಬರ್ಲಿ, ತೊಂದ್ರೆ ಏನಲ್ಲ. ಒಂದು ಮತ್ತೆ ಇಲ್ಲಿ ಅಂಗಡಿ ಎಲ್ಲ ಶಾಪ್ ಏನಾದ್ರು ಮಾಡಿದ್ರು ಕೂಡ ಬಾಡಿಗೆ ಕೊಟ್ರೆ, ಅಕಸ್ಮಾತ್ ಏನ್ ಶಾಪ್ ಕೊಟ್ರು ಕೂಡ ನಿಮ್ಗೆ ಸಕ್ಸಸ್ಫುಲ್. ನೀವು ಆಫೀಸ್ ಮಾಡ್ಕೊಂಡ್ರೆ ಸಕ್ಸಸ್ಫುಲ್ಲೇ. ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಂತ ಚಾನ್ಸಸ್ ಇರುತ್ತಿಲ್ಲಿ. ಅರ್ಥ ಆಯ್ತಾ? ಜಾಗ ಒಳ್ಳೆ ಜಾಗ, ಪವರ್ಫುಲ್.
ನಾವು ಹೇಳಿ ಮಾಡಿಸಿದಂತ ಜಾಗ ಇದು ಒಂದು. ಎರಡನೇದು ಮತ್ತೆ ಅಷ್ಟ ಹಾಗೆ ಅಂತ ಇಲ್ಲಿಂದ ನಾವ್ ಯಾವುದೇ ಕಾರಣಕ್ಕೂ ಹಿಂಗ್ ಎಂಟ್ರಿ ಆಗ್ಬಾರ್ದು. ಈ ಕಡೆ ಅಲ್ಲಿಂದ ಅಲ್ಲಿಗೆ ಬರಬೇಕು, ಅಲ್ಲಿಂದ ಅಲ್ಲಿಗೆ ಕಟ್ಟ ಅಲ್ಲ, ಅಂಗಡಿಗೆ ಬರ್ಬೇಕು, ಅಂಗಡಿಯಿಂದ ಹೋಗ್ಬೇಕು, ಡೋರ್ ಬಂದ್ ಮಾಡಿ ಕಳಿಸ್ಬೇಕು, ಕ್ಲೋಸ್ ಮಾಡ್ಬೇಕಿದ್ ಪೂರ್ತಿ. ನಾವು ಯಾವತ್ತೋ ಒಂದ್ ದಿವಸ ತೆಗಿತೀವಿ, ಯಾವತ್ತೋ ಒಂದ್ ದಿವಸ ಬರ್ತೀವಿ ಹೋಗ್ತೀವಿ, ಸುಳ್ಳು. ಅರ್ಥ ಆಯ್ತಾ? ಇದ್ ಹೆಂಗೆ ಅಂದ್ರೆ ಬಾಂಬ್ ಬಿಟ್ಕೊಂಡು ನಾವು ಜೋಬ್ ನಿಟ್ಕೊಂಡು ಓಡಾಡ್ದಂಗೆ, ಬಾಂಬ್ ಬಿಟ್ಕೊಂಡು ಓಡಾಡ್ದಂಗೆ. ಇನ್ ಯಾವಾಗ ಓಪನ್ ಮಾಡ್ತೀವೋ ನಾವು ಬಾಂಬ್ ಬಿಟ್ಕೊಂಡು ಓಡಾಡ್ದಂಗೆ. ನೆನ್ಪಿಟ್ಕೊಳ್ಳಿ, ಅದನ್ನ ಬರ್ದಿಟ್ಕೊಂಡ್ಬಿಡಿ ಅದನ್ನ, ನಾನೇನ್ ಹೇಳಿದೆ ಅಂತ. ಅರ್ಥ ಆಯ್ತಾ? ಮಿಸ್ಟೇಕ್ ಮಾಡ್ಕೋಬೇಡಿ. ಇಲ್ಲಿ ನಾವು ಡೋರ್ ಓಪನ್ ಮಾಡಿದ್ರೆ ಹಾಗಂತ ನೋಡಿ, ಅರ್ಧದಿಂದ ಈ ಕಡೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. ಆ ಎಂಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಬೇಕಿದ್ರೆ, ಎಲ್ಲಿಂದ ಎಲ್ಲಿಗನ್ನ ಬರ್ಲಿ, ಬಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ. ಮತ್ತೆ ಇಲ್ಲಿಂದ ಏನಾದ್ರು ಸ್ಟಾರ್ಟ್ ಮಾಡಿದೀವಿ ಅಂದಲ್ಲಿ ಇಲ್ಲಿ ಇರ್ತಕ್ಕಂಥ ಯಜಮಾನ ಅಂಡರ್ಲಾಸ್ ಆಗ್ಬಿಡ್ತಾನೆ, ಮತ್ತೆ ಆಯುಷ್ಯ ಹೊಡೆದಾಕತ್ತೆ. ನಿನ್ ಭಯ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಒಂದ್ಸರಿ ಸುಮ್ನೆ ಅವ್ರು ಏನ್ ಹೇಳಿದ್ರಪ್ಪ ತೆಗಿ ಓಪನ್ ಮಾಡಿದ್ನ. ಎಷ್ಟೋ ಜನ ಹಂಗ್ ಮಾಡ್ಕೊಂಡ್ಬಿಡ್ತಾರೆ. ಮಿಸ್ಟೇಕ್ ಮಾಡ್ಕೋಬೇಡಿ. ಇದ್ರು ಏನೇನೇನು ತೊಂದ್ರೆ ಇಲ್ಲ, ಇದ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಮಲಗಿದ್ರು ತೊಂದ್ರೆ ಏನಿಲ್ಲ, ಅದ್ರ ಮೇಲೆ ಮಲಗಿದ್ರು ತೊಂದ್ರೆ ಏನಿಲ್ಲ, ಅದ್ರ ಮೇಲೆ ಸಾಮಾನು ಇಟ್ರು ತೊಂದ್ರೆ ಇಲ್ಲ. ಅದ್ರ ಬಗ್ಗೆ ಆಲೋಚನೆ ಬೇಡ. ಈಗ ಇದು ಒಂದು ಸಜ್ಜೆ ಇದ್ದಂಗೆ ನಮ್ಗೆ. ಈಗ ಮೇಲೆ ಅಲ್ಲಲ್ಲ, ಆಚೆ ಹಾಕಿದ್ವಲ್ಲ, ಈಗ ಆಸ್ ಲೈಕ್ ಸಜ್ಜನೆ ಮೇಲೆಲ್ಲ ರೂಮಿಗೆ ತಗೊಂಡ್ರೆ ಮತ್ತೆ ಇಲ್ಲಿ ಮಲಗಬಾರ್ದು ನಂಗೆ. ಭೂಮಿ ತಾಯಿ ಕಾಲಿಡಬಾರ್ದಪ್ಪ, ನಾವು ಮುಕ್ಕಂತ ಇರ್ಬೇಕಪ್ಪ ಯಾವಾಗ್ಲು. ಮತ್ತೆ ಎಲ್ಲಿ ಕಾಲಲ್ಲಿ ಇಡ್ಬೇಕು ನೀವು ಅಲ್ವಾ? ಮಾಡ್ಕೊಳ್ತಾ ಹೋದ್ರೆ ನೋಡಿ, ಇದು ಯಾವ್ದೇ ಕಾರಣ ಕ್ಲೋಸ್ ಮಾಡಿದನ್ನ ಯಾವ್ದೇ ಕಾರಣಕ್ಕೂ ಬರಕ್ ಇದು ಅಂಗಡಿ ಮಾಡ್ಕೊಂಡು ಜೊತೆಗೆ ನೀವು ಮಾಡಿದಾಗ ನಾನು ಹೇಳೋದು, ಆ ವಾಲ್ ಇದೆಯಲ್ಲ ನಮ್ದು, ಸ್ಟ್ರೈಟ್ ಆಗಿ ಬಂದ್ಬಿಡ್ಬೇಕು. ಅಂಗಡಿ ಇದು ಸೇರಿಸ್ಕೊಂಡ್ರೆ ಅಂಗಡಿಗೆ ಸ್ಟ್ರೈಟ್ ಆಗಿ ಸೇರಿಸ್ಕೊಂಡ್ಬಿಟ್ಟು ಎರಡು ಒಂದು ಮೂಲೆ ಕರೆಕ್ಟ್ ಆಗಿ ಅಲ್ಲಿಂದ ಅಲ್ಲಿಗೆ ಎಷ್ಟಿದೆಯೋ ಅಲ್ಲಿಂದ ಅಲ್ಲಿಗೆ ಅಷ್ಟೇ ಇರಬೇಕು. ಅಂಗಡಿ ಆದ್ರೆ ಎಸ್, ಗೋಡೆವರೆಗೂ ಅಲ್ಲ ನಾನು ಹೇಳೋದು, ಒಳಾಯ ಒಳಗೆ ನೋಡಿ, ಇಲ್ಲಿ ಬರ್ತಲ್ವ ಸ್ಟ್ರೈಟ್ ಹೋಗ್ಬಿಡ್ಬೇಕು ನನಗೆ, ಸ್ಟ್ರೈಟ್. ಇದೆಲ್ಲ ಬಳಸ್ಕೋಬೇಕು ನೀವು. ಇದನ್ನೆಲ್ಲ ಈ ಅಂಗಡಿ ಯಾವ್ದಕ್ ಬೇಕಾದ್ರೂ ಬಳಸ್ಕೋಬಹುದು. ಒಂದ್ ಕೆಲಸ ಮಾಡಿ ನಾನು ಹೇಳೋದು, ನೋಡಿ, ಇದೊಂದು ರೂಮಿಗಾದ್ರೆ ಇಲ್ಲಿ ಬಾಗಲ್ ತಕ್ಕೋಬೇಕು, ಮಿಸ್ಟೇಕ್ ಆಗಬಾರ್ದು. ಇದೆಲ್ಲ ಸೇರ್ಕೊಂಡ್ರೆ, ಇದೆಲ್ಲ ಅಕಸ್ಮಾತ್ ಸೇರ್ಸ್ಕೊಂಡ್ರೆ ಒಂದೇ ಪೀಸ್ ಆದ್ರೆ ಅಲ್ಲಿ ತೆಗಿಯಕ್ ಬರೋದೇ ಇಲ್ಲ. ಈ ವಾಲ್ ತೆಗೆದ್ರೆ ತೆಗೆದ್ಬಿಡಿ, ತೊಂದ್ರೆ ಏನಿಲ್ಲ, ಒಂದೇ ಆಗತ್ತಲ್ವ. ಅವಾಗ ತೆಗಿತೀವಲ್ ವಾಲ್ನ, ತೆಗಿತೀವಿ. ಅದನ್ನ ತೆಗೆದಾಗ, ಇದನ್ನೆಲ್ಲ ತೆಗೆದಾಗ ಇಲ್ಲಿ ತಗೋಬಹುದು ನಾವು. ಇಲ್ಲಿಂದ ಬಳಸ್ಕೋಬೇಕು ಇದನ್ನೆಲ್ಲ. ಮತ್ತೆ ತೆಗಿಲೇಬೇಕಲ್ಲ, ಮುಂದೆ ಮಾಡ್ಕೊಳ್ತೀವಿ. ಮತ್ತೆ ಎರಡು ಅಂಗಡಿ ಮಾಡ್ಕೊಳ್ತೀರಾ? ಮತ್ತೆ ಎರಡು ಅಂಗಡಿ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಮೂರು ಮಾಡ್ಕೊಂಡಾಗ ನಾನು ಹೇಳೋದು, ಮಿಸ್ಟೇಕ್ ಮಾಡ್ಕೋಬೇಡಿ. ನೀವು ನನಗೆ ಕ್ಲಾರಿಟಿ ಹೇಳ್ಬೇಕು. ಮೂರು ಒಂದೇ ಅಂಗಡಿ ಮಾಡ್ಕೊಳ್ತೀರಾ ಅಲ್ಲ, ಮೂರು ಮಾಡ್ಕೊಳ್ಳಿ. ಬೇಕಿದ್ರೆ ಮೂರು ಮಾಡ್ಕೊಂಡು ಸಪರೇಟ್ ಮಾಡ್ತೀರಾ ಅಥವಾ ಒಂದೊಂದು ಮಾಡ್ಕೊಳ್ತೀರಾ? ಮತ್ತೊಂದು ಕೆಲಸ ಮಾಡಿ, ಇದನ್ನ ಕ್ಲೋಸ್ ಮಾಡಿ, ಯಾವ್ದೇ ಕಾರಣಕ್ಕೆ ಎಂಟ್ರಿ ಆಗಬಾರ್ದು ಮನೆ ಕಡೆಗೆ. ಅರ್ಥ ಆಯ್ತಾ? ಇದನ್ನ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಅಂಗಡಿ ತನ ಇರ್ಬೇಕು ನನಗೆ. ಒಂದು ಇದೊಂದು ಅಂಗಡಿ ಇದಂತ ಅಂಗಡಿ ಅಲ್ವಾ? ಮಿಸ್ಟೇಕ್ ಮಾಡ್ಕೋಬೇಡಿ. ಅಕಸ್ಮಾತ್ ಇಲ್ಲ ನಮಗೆ ಮೂರ್ ಬೇಕು ಅಂದಲ್ಲಿ ಇದು ಕ್ಲೋಸ್ ಮಾಡಿ, ಇಲ್ಲೊಂದು ಡೋರ್ ಓಪನ್ ಮಾಡ್ಕೊಂಡು ಇದು ಕ್ಲೋಸ್ ಮಾಡಿ, ಇದು ಸೇರ್ಸ್ಕೋಬೇಕು. ಯಾವ್ದಕ್ಕಾದ್ರೂ ಒಂದಕ್ಕೆ ಬಿಡಂಗಿಲ್ಲ, ಯಾಕಂದ್ರೆ ಫುಲ್ ಇದಾಗ್ಬಿಡ್ತಲ್ವಾ ಇದು. ಹೊಡೆದಾಕ್ಬಿಡುತ್ತೆ. ಇದಕ್ಕನ್ನ ಸೇರಿಸ್ಕೊಡ್ರಿ, ಇದಕ್ಕೆ ಸೇರಿಸ್ಕೊಂಡ್ರೆ ಬೆಟರ್. ಸರಿನಾ? ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಇವಾಗ ಇದು ಕುಬೇರ ಮೂಲೆ ಅಂಗಡಿ ಮಾಡ್ತೀನಿ, ಒಂದ್ ಅಂಗಡಿ ಮಾಡ್ತೀನಿ. ಈ ಕಡೆ ವಾಯುಮೂಲೆ ಇರ್ತದೆ, ವಾಯುಮೂಲೆ ಈ ಮನೆಗೆ ಅನುಕೂಲ ಇರ್ತದ. ಇದೆಲ್ಲ ಮಾಡ್ಕೊಂಡು ನಿಮ್ದೆಲ್ಲ ಮಾಡೋದು, ತಲೆ ಕೆಡ್ಸ್ಕೋಬೇಡಿ. ಇದನ್ನೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿದ. ಈ ಕಡೆ ಯಾವ್ದೇ ಕಾರಣಕ್ಕೆ ಎಂಟ್ರಿ ಬೇಡ. ಬಂದ್ ಮಾಡ್ಬಿಟ್ಟು ಬಾಕಲಾಗ್ಬಾರ್ದು ಅಂದ್ರೆ ಸರಿ.
ಆಗ್ಬಿಟ್ಟೆ ಬಾಗಿಲು. ಇದನ್ನು ಕ್ಲೋಸ್ ಮಾಡ್ತೀವಿ. ಅಂಗಡಿ ಆಯ್ತು. ಹ್ಮ್ ಇವಾಗ ಇದು ಮನೆ ಆಯ್ತು. ಇದು ಓಪನ್ ಇಟ್ಕೊಂಬೋದ ಮನೆಗೆ ಇಷ್ಟು ಬೇಡ. ಯಾವುದೇ ಕಾರಣಕ್ಕೂ ಓಪನ್ ಆಗಂಗಿಲ್ಲ, ಇಲ್ಲಿಂದ ಒಳಕ್ ಹೋಗಂಗಿಲ್ಲ ನಾವು. ಇಲ್ಲಿಂದ ಆಚೆ ಹೋಗಿಲ್ಲ. ನಾವೇನ್ ಗೊತ್ತ, ಅಲ್ಲಿ ಬಂದ್ರೆ ಹಂಗೆ ಮನೆ ಅಷ್ಟೇ ನಮ್ಗೆ. ಒಂದೇ ಅಂಗಡಿ ಮಾಡಿದ್ರೆ ನಾನು ಹೇಳ್ತಿರೋದು ನಿಮ್ಗೆ. ಮಾತ್ರ ಒಂದೇ ಅಂಗಡಿ ಮಾಡಿ, ಒಂದೇ ಅಂಗಡಿ ಮಾಡಿದ್ರೆ ಇದನ್ನೆಲ್ಲ ಬಳಸ್ಕೊಳ್ಳಿ. ಯಾವ್ದು? ಇದನ್ನೆಲ್ಲ ಬಳಸ್ಕೊಳ್ಳಿ. ಇದು ವಾಯುಮೂಲ್ಯನ ಬಳಸ್ಕೋಬೋದಾ? ಯೂಸ್ ಮಾಡ್ಕೊಳ್ಳಿ. ಅದು ಮನೆ ತರ ಯೂಸ್ ಮಾಡ್ಕೋಬಹುದು. ನಾನು ಹೇಳ್ತಿರೋದೇನು, ಯೂಸ್ ಮಾಡ್ಕೊಳ್ಳಿ. ವಾಯುಮೂಲ್ಯ ಆಗುತ್ತೆ. ಯು ಡೋಂಟ್ ವರಿ, ಯೂಸ್ ಮಾಡ್ಕೊಳ್ಳಿ. ನಾನು ಹೇಳೋದ್ ಅರ್ಥ ಮಾಡ್ಕೊಳ್ಳಿ, ಅದು ನಮ್ದೇ. ಅರ್ಥ ಆಯ್ತು ಹೇಳೋದು. ನಾವ್ ಅಂಗಡಿ ಮಾಡ್ಕೊಳ್ತೀವಿ ಅಷ್ಟೇ, ಮಾಡ್ಕೊಳ್ಳಿ, ತೊಂದ್ರೆ ಏನು ಆಗಲ್ಲ. ಅದ್ ಬಿಟ್ಟು ಇದಂಗಡಿ ಮಾಡಂಗಿಲ್ಲ. ಬೇಡ ಬೇಡ, ಮಾಡಿದ್ರೆ ಇದಕ್ಕಿಂತ ಅದು ಭಾರಿ ಬಲ, ವ್ಯಾಪಾರದಲ್ಲಿ ತಾಕತ್ತು. ಅದಕ್ಕೋಸ್ಕರ ನೀವು ಮಾಡ್ಕೊಂಡ್ರೆ ಇದೆಲ್ಲ ಪಾಠ ಮಾಡ್ಕೋಬಹುದು. ಇಲ್ಲ ನನಗೆ ಅದೊಂದೇ ಬೇಕಾ, ಅದನ್ನ ಮಾಡ್ಕೊಳ್ಳಿ, ನಂದೇನ್ ಅದಂತೆ. ಏನಮ್ಮಯ್ಯ? ಮಾಡ್ಕೊಳ್ಳಿ, ನಿಮ್ಮ ಅನುಕೂಲ. ಚೆನ್ನಾಗಿದೆ ಅಮ್ಮ, ಬಹಳ ಚೆನ್ನಾಗಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ. ಹ್ಮ್ ಹ್ಮ್ ನಾಳೆ ದಿನ ಈ ಅಡಿಗೆ ದೊಡ್ಡ ಮಾಡ್ಬೇಕಂದ್ರೆ ಅದೆಲ್ಲ ಹೊಡಿಬೇಕಂತ. ಧಾರಾಳವಾಗಿ ಇನ್ನೇನಂತ ಕಂಟಿನ್ಯೂ ಮಾಡಿ ಅಷ್ಟೇ. ಅಲ್ಲ, ಇಲ್ಲಿ ಮಾಡ್ಬಿಟ್ಟು ಮೇಲ್ಗಡೆ ಸೇಮ್ ಹಂಗೆ ಮಾಡ್ಬೇಕಾ? ಮೇಲ್ಗಡೆ ರೂಮ್ ನಲ್ಲಿ ಮೇಲ್ಗಡೆ ಸೇಮ್ ಹಿಂಗೆ ಹಂಗೆ ಮಾಡ್ಕೊಳ್ಳಿ. ಕೆಳಗಡೆ ಮಾಡ್ಕೊಂಡ್ರೆ ಮೇಲ್ಗಡೆ ಮಾಡ್ಬೇಕಾ? ಮಾಡ್ಲೇಬೇಕನ್ನ ಪ್ರಶ್ನೆ ಇಲ್ಲ. ನಿಮಗೆ ಬೇಕು ಅಂದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟಾಕಿ ಒಂದು ರೂಮ್ ಮಾಡ್ಕೊಳ್ಳಿ. ಇಲ್ಲಿದ್ರೆ ಮಾಡ್ಕೊಳ್ಳಿ, ಅದ್ರ ಮೇಲೆ ಮಾಡ್ಕೊಳ್ಳಿ, ತಪ್ಪೇನು? ಏನಮ್ಮಯ್ಯ? ಇಲ್ಲಿಂದ ಮೇಲೆ ಮೆಟ್ಲು ಇಲ್ಲಿ ಮಾಡ್ಕೊಂಡ್ ಡೂಪ್ಲೆಕ್ಸ್ ಮಾಡ್ಕೊಂಡ್ರೆ ಸರಿ. ಡೂಪ್ಲೆಕ್ಸ್ ಮಾಡ್ಕೊಂಡಾಗ ನೋಡಿ, ಇದೆಲ್ಲ ಓಪನ್ ಆಗತ್ತೆ. ಇದೆಲ್ಲ ಓಪನ್ ಮಾಡ್ಕೊಂಡು ತಿರ್ಗಿ ಇದು ರೂಮು ಆಗಲ್ಲ. ಅದು ಅಂಗಡಿ ಅನ್ಕೊಂಡ್ರಲ್ಲ, ಹೋಗ ಅರ್ಥ ಮಾಡ್ಕೊಳ್ಳಿ. ಹೋದಾಗ ಇದೊಂದು ರೂಮ್ ಇದನ್ನೆಲ್ಲ ಪೂರ್ತಿ ಹೊಡೆದ್ ಬಿಡ್ತೀರಾ? ಮೆಟ್ಲಿಕ್ಕೊಂಡು ಮೇಲೆ ಒಂದ್ ಕೆಲಸ ಮಾಡಿ, ಹಿಂಗ್ ಹತ್ಬಿಟ್ಟು ಹಿಂಗ್ ಹೋಗಿ ಅಷ್ಟೇ. ಹಿಂಗ್ ಎತ್ಕೊಂಡು ಹಿಂಗ್ ಕ್ರಾಸ್ ಆಗ್ಬೇಕು. ಅದ್ ಯಾವ್ದೇ ಕಾರಣಕ್ಕೆ ಹಿಂಗತ್ ಹಿಂಗ್ ಹೋಗೋದ್ ಬೇಡ. ಹಿಂಗ್ ಬನ್ನಿ, ಅಲ್ಲ ಆ ಕಡೆಯಿಂದ ಈ ಕಡೆಯಿಂದ ಮೆಟ್ಲಿಕ್ಕೊಂಡು ಬನ್ನಿ. ಹಿಂಗ್ ಹತ್ತಿವಲ್ವಾ, ನಾವು ಹೊರಗಡೆಯಿಂದ ಬಂದವ್ರು ಹಿಂಗ್ ಬಂದು ಹಿಂಗ್ ಹೋಗ. ನಾವ್ ಯಾವ್ದೇ ಕಾರಣಕ್ಕೂ ಹಿಂಗ್ ಬಂದು ಹಿಂಗ್ ಹೋಗೋದ್ ಬೇಡ. ಇಷ್ಟಿರೋದ್ರಿಂದ ತಗೊಳ್ಳಿ, ಆಯಾ ರೋಡಿಗೆ ಆಯಾ ದಿಕ್ಕಿಗೆ ಅನುಗುಣವಾಗಿ ನಾವು ಬಿಡಬೇಕಾಗ್ತದೆ. ಸರಿನಾ? ನೋಡಿದೆ ನೋಡಿ, ಈಗ ಹಾಕೊಂಡ್ಬಿಟ್ಟಿದ್ರಿ ನೀವು. ಹಾಕೊಂಡಿದ್ರಿ, ಬನ್ನಿ ಹೇಳ್ತೀನಿ. ನೋಡುದ ಕಟ್ಟೆ ಕಟ್ಟೆ ಹಾಕಿದ್ದೆ, ಅದು ಹೊಡಿಬೇಕಾಗಿಲ್ಲ. ಆ ಕಡೆ ಈ ಕಡೆ ಡೌನ್ ಇದೆ ಅಂತೆಲ್ಲ ಕೆಡಿಸ್ಕೊಬೇಡಿ. ಮೂಲೆಗೆ ಇಡೋದ್ ಬೇಡ. ಇಲ್ಲ, ಈ ಮೂಲೆಗೆ ಇಡೋದ್ ಬೇಡ. ಸಾಧ್ಯವಾದಷ್ಟು ಸ್ವಲ್ಪ ಈ ವಾಲ್ ಟಚ್ ಮಾಡ್ದಂಗೆ ಈ ಕಡೆ ಆದ್ರೆ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಸ್ವಲ್ಪ ಈ ಕಡೆ ಖಾಲಿ ಇದ್ರೆ ತುಂಬಾ ಒಳ್ಳೇದು. ಈಗ ಆದಷ್ಟು ನಾವು ತಲೆ ಮೇಲೆ ಕಲ್ಲು ಇಟ್ಕೊಂಡು ಓಡೋದಕ್ಕಿಂತ ಕಲ್ಲು ಇಳಿಸ್ಕೊಂಡು ಓಡಬಿಟ್ರೆ ತುಂಬಾ ಒಳ್ಳೇದಲ್ವಾ? ಇವಾಗ ಈ ಮನೆಯಲ್ಲಿ ಬಾಡಿಗೆ ಕೊಟ್ರೆ ಒಳ್ಳೇದಾ, ನಾವಿದ್ರೆ ಒಳ್ಳೇದಾ ಅಂತ ಹೇಳೋದು. ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಲ್ವಾ? ನಾವೀಗ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮದುವೆ ಪಾಪದ ಮದುವೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅಲ್ವಾ? ಇನ್ನೊಂದ್ ಕೆಲಸ ಮಾಡೋಣ, ಮೇಲೊಂದ್ ಸ್ವಲ್ಪ ನೋಡೋಣ, ಗೊತ್ತಾಗತ್ತೆ. ನೋಡಿ, ಒಂದ್ ಕೆಲಸ ಮಾಡಿ, ಒಂದ್ ನಿಮಿಷ ನೋಡಿ. ವಾಲ್ ನಮ್ದಲ್ವಾ ಇದು? ಇದು ಈ ಪಿಲ್ಲರ್ ನಮ್ದಲ್ವಾ? ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಈ ವಾಲು ಇದಕ್ಕಿಂತ ಒಳಗ್ ಬಂತು ನೋಡಿ. ಇದು ಉತ್ತರ ಈಶಾನ್ಯ ಯಾವಾಗ ಬರುತ್ತೋ, ಹೆಣ್ಮಕ್ಳ ಮಕ್ಕಳ ಆರೋಗ್ಯವನ್ನು ವ್ಯತ್ಯಾಸ ಮಾಡುತ್ತೆ, ಹೆಣ್ಮಕ್ಳು ಆರೋಗ್ಯವನ್ನು ವ್ಯತ್ಯಾಸ ಮಾಡುತ್ತೆ. ಮತ್ತೆ ಫೈನಾನ್ಷಿಯಲಿ ನಾವು ಎಷ್ಟು ದುಡಿದ್ರು ಕೂಡ ಹಿಂದಕ್ಕೆ ಹೋಗ್ಬಿಡ್ತೀವಿ. ಕೋಟಿಗಟ್ಲೆ ಬರುತ್ತೆ ಅನ್ಸುತ್ತೆ ನಮಗೆ, ಕೋಟಿಗಟ್ಲೆ ಹಿಂದಕ್ಕೆ ಹೋಗ್ಬಿಡ್ತೀವಿ, ಅಷ್ಟೇ ಹಿಂದಕ್ಕೆ ಹೋಗ್ಬಿಡ್ತೀವಿ. ನೆನ್ಪಿಟ್ಕೊಳ್ಳಿ ಅದನ್ನ, ಅರ್ಥ ಆಯ್ತಾ? ಒಂದ್ ಕೆಲಸ ಮಾಡಿ, ಈ ವಾಲ್ ತೆಗಿಯೋದಕ್ಕಿಂತ ಈ ವಾಲ್ ಲೆವೆಲ್ಗೆ ಪೇಸ್ಟ್ ಮಾಡ್ಬೇಕು. ಇದನ್ನ ಪೇಸ್ಟ್ ಮಾಡ್ಬೇಕು. ಚಿಕ್ಕದಾಗತ್ತಂದ್ರೆ ಈ ವಾಲ್ ಲೆವೆಲ್ಗೆ ಇದನ್ನ ಸುಮ್ನೆ ಕಟ್ಟದಂಗಾಗಿದೆ, ನಾವು ನೆತ್ತಿ ಮೇಲೆ ಹಾಕೊಂಡಂಗಾಗಿದೆ. ಸರಿನಾ? ಅದ್ ಸ್ವಲ್ಪ ಅದಕ್ಕೆ ಮತ್ತೆ ನೋಡಿ, ಇನ್ನು ನೀವ್ ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ನಾನು ಫಸ್ಟೇ ನೋಡಿದೆ. ಅದೃಷ್ಟಕ್ಕೆ ಏನ್ ಮಾಡಿದಿರಿ,
ಇಲ್ಲಿ ಕಟ್ಟಿದ್ರೆ ಅಷ್ಟೇ, ಇನ್ನು ಕಟ್ಟಕ್ ಹೋಗಿಲ್ಲ ಕಟ್ಟಕ್ ಹೋಗಿಲ್ಲ. ಅಲ್ವಾ? ಗ್ಯಾಪ್ ಬಿಟ್ಟಿದ್ದೀವಿ. ಇದೆಲ್ಲ ಗ್ಯಾಪ್ ಬಿಟ್ಟಿದ್ದೀರಿ, ಇದಿದ್ರೆ ಅರ್ಥ ಆಯ್ತಾ? ಇಲ್ಲ, ನಾನು ಹೇಳೋದು ಇದು ಸ್ವಲ್ಪ ಗ್ಯಾಪ್ ಬಿಟ್ಟದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಉತ್ತಮ. ಇಲ್ಲ ಅಂತಂದ್ರೆ ಇನ್ನೂ ಎಫೆಕ್ಟ್ ಆಗ್ಬಿಡೋದು ಅದು. ಅದಕ್ಕೆ ಇದನ್ನ ತೆಗಿಸ್ಬಿಡ್ರಿ. ತೆಗಿರಿ, ತೆಗೆದ್ ನೀವೇ ಚೆಕ್ ಮಾಡ್ಕೊಳ್ಳಿ. 4-5 ತಿಂಗಳು 5 ತಿಂಗಳು ಬಿಟ್ಟು ನೀವೇ ಚೆಕ್ ಮಾಡ್ಕೊಳಮ್ಮಯ್ಯ. ಈ ಪೈಪ್ ಬಿಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಿಂಗೆ ಕನ್ಸ್ಟ್ರಕ್ಷನ್ ಅಲ್ವಲ್ಲ ಅದನ್ನ, ಅಲ್ವಾ? ಎಂಟ್ರಿ ಬಹಳ ಚೆನ್ನಾಗಿದೆ, ಎಂಟ್ರಿ ತುಂಬಾ ಚೆನ್ನಾಗಿದೆ. ಆ ಕಡೆ ಓಡಾಡಬೇಡ, ಸುದ್ದಿ ಇಲ್ಲಿ ಓಡಾಡೋದು ಬೇಡ. ಆ ಸಂಧಿ ಆ ಕಡೆ ಸುದ್ದಿ ಯಾವುದೇ ಕಾರಣಕ್ಕೆ ಹೋಗಬಾರ್ದು. ನೋಡಿ, ಒಂದ್ ನಿಮಿಷ. ಕೇಳಿದ್ರೆ ನಿಮ್ಗೆ ಪಶ್ಚಿಮ ವಾಯುವ್ಯದ ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರಿ 92 ಡಿಗ್ರಿ ಇದ್ದಾಗ ಯಾವುದೇ ಕಾರಣಕ್ಕೂ ದಾರಿದ್ರ್ಯ. ಆ ಕಡೆ ಓಡಾಡ ನೆನ್ಪಿಟ್ಕೊಳ್ಳಿ. ಫಸ್ಟ್ ಅದನ್ನ ಗೋಡೆ ಹಾಕ್ಬಿಡಿ. ಫಸ್ಟ್ ಬಂದ್ ಮಾಡೋದು ಒಳ್ಳೇದೇ. ಒಳ್ಳೇದಲ್ಲ, ಬಂದ್ ಮಾಡ್ಬೇಕು ಎಲ್ಲಿಗೆ ತಗೊಂಡು ಮಾಡ್ಬೇಕು? ಟೋಟಲಿ. ಕಾಂಪೌಂಡ್ ಲೆಕ್ಕಾಚಾರ ಸಾಕ? ಹಾ, ಕಾಂಪೌಂಡ್ ಲೆಕ್ಕಾಚಾರ ಗ್ರಿಲ್ ಇದೆಯಲ್ಲ, ಈ ಗ್ರಿಲ್ ಮಾಡಿದ್ವಲ್ಲ ಈಗ ನಾವು, ಗೇಟ್ ಮಾಡಿದೀವಲ್ಲ, ಆ ಗೇಟ್ ಕ್ಲೋಸ್ ಮಾಡಿ ಮೇಲೆ ಗ್ರಿಲ್ ಇದ್ದೇ ಇರುತ್ತೆ. ಕರೆಕ್ಟ್. ಗ್ಯಾಪ್ ಇರುತ್ತೆ. ಮೇಲೆ ಎಲ್ಲ ಇದ್ಬಿಡ್ಲಿ, ವೆಂಟಿಲೇಷನ್ ಇರ್ಲಿ. ಬಟ್ ಇದಿರೋದೇನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಯಾವ್ದು ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕಿಂತ ನಮ್ ಸೇಫ್ಟಿಗೆ ಹಾಕೊಂಡಿದೀವಿ. ಅರ್ಥ ಆಯ್ತು ಹೇಳೋದು? ಜಾಗಕ್ಕೆ ನಾವು ಹಾಕ್ಕೊಡಿ. ಹಾಕೊಂಡಿದೀವಿ. ಬಟ್ ಪೂರ್ಣ ಪ್ರಮಾಣದಲ್ಲಿ ಹೇಳ್ಬೇಕಂತಂದ್ರೆ ಇದಿಲ್ದಿದ್ರೆ ನಾವ್ ಇನ್ನೂ ಸ್ವಲ್ಪ ಉಸಿರಾಡ್ತೀವಿ. ಸ್ವಲ್ಪ ಈಗ ಮಾಸ್ಕ್ ಹಾಕೊಂಡಿದ್ರೆ ಅಷ್ಟೇ ನೀವು. ಈಗ ಹೆಂಗಿದ್ರಿ? ಕೊರೋನಾ ಈಗ ಹೆಂಗಿದ್ರಿ? ಮತ್ತೆ ಏನಮ್ಮ ಇರ್ಲಮ್ಮ, ಚೆನ್ನಾಗಿದೆಯಲ್ವಾ? ಫಸ್ಟ್ ಕ್ಲಾಸ್, ಏನ್ ತೊಂದ್ರೆ ಇಲ್ಲ. ಬಹಳ ಸಂಪಲ್ವಾ ಇದು, ಬಹಳ ಚೆನ್ನಾಗಿದೆ. ಏನ್ ಹುಡುಗರು ಓಡಾಕ ಬೈಕ್ ಇದು? ಮಗನಾ? ಹಾ, ಎಷ್ಟು ಬೀಳ್ತಿದ್ದು? 12,000. ಇದು ಪೆಟ್ರೋಲ್ ಏನು? ಬ್ಯಾಟ್ರಿ. ಬೈಕ್ ಹೊಡೆದಂಗ ಎಲ್ಲ ಸುಮ್ಮನೆ ಕೇಳದೆ. ನಮ್ ಪಾಪು ಇದೆ, ಅವ್ರೇ ಒಂದು 30-40 ಪೀಸ್ ಯಾವ್ದಪ್ಪಿ? ಆಯ್ತು ಬಾ, ಹೇಳ್ತೀನಿ ಬಾ. ಸರ್ ಹ? ಇಲ್ಲೂ ಹಂಗೆ ಮಾಡಿ. ನೋಡಿ, ಅಲ್ಲೂ ಹಂಗ ಮಾಡಿ, ಇಲ್ಲೂ ಹಂಗ ಮಾಡಿದಿರಿ. ಮಾಡಿದ್ದೀನಿ ಇಲ್ಲಿ. ಹ್ಮ್, ಇಲ್ಲ ಸರ್ ಮಾಡಿದ್ದೀನಿ. ಅಲ್ಲಲ್ಲ, ಇಲ್ಲಿ ಮಾಡಿಲ್ಲ. ಅಲ್ಲಿ ಮಾಡಿಲ್ಲ. ನೋಡಿದೆ ಗೋಡೆ. ಇದು ಪರ್ಫೆಕ್ಟ್ ಅಳತಿ ಮಾಡ್ಕೊಳ್ಳಿ ಕ್ಲೀನ್ ಆಗಿ. ಇಲ್ಲ ಅದ್ನ ಯಾವ್ದೇ ಕಾರಣಕ್ಕೂ 1 ಇಂಚು ಕೂಡ ಮಿಸ್ಯೂಸ್ ಆಗಬಾರ್ದು. ಅರ್ಥ ಆಯ್ತು ಹೇಳೋದು? ಸರ್ ಜಾತ 1 ನಿಮಿಷ ಇರ್ಲಿ. ಅಮ್ಮ ಅದು ಬಂದ್ ಮಾಡ್ಬೇಕು ನೀವು ಹೇಳಿದಂಗೆ. ಯಾವುದು? ಅಲ್ಲಿ ಕೆಳಗಡೆ ಇಲ್ಲಿ ಬೇಡ, ಅವಶ್ಯಕತೆ ಇಲ್ಲ. ಬಾಡಿಗೆ ಕೊಡ್ಬೇಕು, ಬಾಡಿಗೆ ಕೊಡಿ, ಇನ್ನು ಕೆಳಗೋದು ಹೋದ್ರಿಗೆ ನೀವು. ಇದು ಚೆನ್ನಾಗಿರುತ್ತೆ, ಯಾವುದು ಕೆಳಗೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಗೆ. ತೂಕ ಇದೆ. ಕೆಳಗೆ ಚೆನ್ನಾಗಿರುತ್ತೆ, ಸರಿನಾ? ಓಕೆ. ಏನಪ್ಪ ಪುಟ ನಿನ್ನ ಹೆಸರು? ಬಾತ್ ಕರೋ ಪುಟ. ಇಲ್ಲಿ ತಲೆ ಮೇಲೆ ಕಲ್ಲಾಗ್ದಂಗೆ ಮನೆ ನಿಮ್ಗೆ. ಅರ್ಥ ಆಯ್ತಾ? ನೀವು ಎಷ್ಟು ದುಡಿದ್ರು ಕೂಡ ಅಷ್ಟಕ್ಕಷ್ಟೇ ಹಿಂದಕ್ಕೆ ಹೋಗ್ಬಿಡುತ್ತೆ. ಅಲ್ಲಿ ಬಾಲ್ಕನಿ ಕಟ್ ಆಯ್ತು ನೋಡಿ, ಬಾಲ್ಕನಿ ಕಟ್ ಮಾಡಿದ್ರಲ್ಲ, ಬನ್ನಿ ತೋರಿಸ್ತೀನಿ. ಇದು ಸ್ಟ್ರೈಟ್ ಆಗಿ ಹೋಗ್ಬೇಕು, ಯಾವ್ದೇ ಕಾರಣ ಕಟ್ ಆಗ್ಬಾರ್ದು. ಹಿಂಗೆ ಅದಾ ಅಗ್ನಿ ಮೂಲೆ ಕಟ್ ಆಗ್ಲಿಲ್ವಾ ಇದು? ಕೆಳಗಡೆ ಹಂಗೆ ಕಟ್ ಆಗಿತ್ತಲ್ಲ. ಅದೇ ಮತ್ತೆ ಹೇಳೋದು, ನಾನು ಹೇಳೋದು ಫಸ್ಟ್ ಕೆಳಗೋರ್ ಇನ್ನೂ ಪವರ್ ಇರುತ್ತೆ. ಇದು ಇನ್ನೂ ಸ್ವಲ್ಪ ಸ್ಟ್ರೈಟ್ ಆಗಿ ನೀವು ಮಾಡ್ಕೊಂಡ್ರೆ ಅದನ್ನೂ ಮಾಡ್ಕೊಳ್ಳಿ, ಇದನ್ನೂ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಿಮಗೆ ಸ್ಟ್ರೈಟ್ ಆಗಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಟ್ ಮಾಡಿ ಇದನ್ನ ಹಿಂಗ್ ಮಾಡ್ಕೊಂಡ್ರೆ ಚಿಕ್ಕದಾಗತ್ತೆ. ಪರ್ಫೆಕ್ಟ್ ಬಂದ್ಬಿಟ್ಟು ಕ್ಲೀನ್ ಆಗಿ ಒಂದೇ ತರ ಇರಬೇಕು, ಒಂದೇ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಮಾಡಿಸಿದಾಗ ಇದು ಏನ್ ಮಾಡುತ್ತೆ ಅಂತಂದ್ರೆ ತಲೆ ಮೇಲೆ ದೊಡ್ಡ ಬಂಡಿ ಇಟ್ಕೊಂಡು ಹೊರಡದಂಗೆ ನಾವು, ಅಲ್ವಾ? ಸುಮ್ನೆ ಫೇಲ್ಯೂರ್ ಆಗುತ್ತೆ ಮಾಡೋದು. ಅರ್ಥ ಆಯ್ತಾ? ಫೇಲ್ಯೂರ್ ಆಗುತ್ತೆ ಮಾಡೋದೆಲ್ಲ, ಫೇಲ್ಯೂರ್ ಆಗ್ಬಿಡುತ್ತೆ. ಸ್ವಲ್ಪ ಓಪನ್ ಮಾಡಿ ಅದನ್ನ ತೆಗೀರಾ. ಅಮ್ಮ ಬರ್ಲಮ್ಮ, ಯಾರ ಮಮ್ಮ ಹೋಗ್ಬೋದಾ? ಬಾಮ್ಮ, ಸ್ವಲ್ಪ ಹೊರಗಡೆ ಬಾಮ್ಮ. ಇರ್ಲಿ, ತೊಂದ್ರೆ ಅದು ಏನು, ಅದೆಲ್ಲ ದೊಡ್ಡ ವಿಚಾರ ಅಲ್ಲ, ಅದು ತಲೆ ಕೆಡಿಸ್ಕೋಬೇಡಿ ಅದನ್ನ. ದಿಸ್ ಇಸ್ ಫಸ್ಟ್ ಕ್ಲಾಸ್. ಅಟ್ಟೆ ಹೆಂಗೆ ಸೇಮ್ ಅದೇ ತರ ಐತೆ, ಚೆನ್ನಾಗಿದೆಯಲ್ವಾ? ಅದಿದ್ರೆ ಏನಾಗಲ್ಲ. ಯಾವ್ದಮ್ಮ? ಓ, ಧಾರಾಳವಾಗಿ ಹೇಳಿದ್ನಲ್ಲ, ಮಾಡ್ಕೊಳಂತ ಹೇಳಿದ್ನಲ್ವಾ? ಇದು ಮೇಲೆ ಇಲ್ಲಿ ಯಾರು ಮಲಗ್ತಾರ? ಇಲ್ಲಿ ನೀವ್ ಮಲಗ್ತೀರಾ?
ಅಲ್ಲಿ ವ್ಯವಹಾರ ಮಾಡಿ. Correct ಇದೆ, ವಾಯು ಸಾಧ್ಯವಾದಷ್ಟು ಇದಕ್ಕೆ ಟಚ್ ಮಾಡಬೇಡಿ, ಗೋಡೆ ಟಚ್ ಮಾಡಬಾರ್ದ? ಟಚ್ ಮಾಡಬೇಡಿ. ಒಂದೆರಡು ಇಂಚ್ ಆದ್ರೆ ಒಂದೆರಡು ಇಂಚ್ ಗ್ಯಾಪ್ ಐತಿ ನೋಡಿ. ಆದ್ರೆ ಗ್ಯಾಪ್ ಕೊಟ್ಬಿಡ್ರಿ. ಅಲ್ಲಿ ಯಾರು ಹೇಳಿದ್ಕೋಸ್ಕರ ಮುಂಚೆ ತಗೋದೆ. ನಿಂತ ಜಾಗ ಹಚ್ಬಿಡಿ ನಾವು ಹೋಗಿ. ಇದು ಯಾರು ಮಲಗ್ತಾರಲ್ಲಿ? ಇಲ್ಲಿ ಗೇಟ್ ಯಾರು ಮಲಗ್ತಾ ಇಲ್ಲ. ಗೆಸ್ಟ್ ಬಂದಾಗ ನಮ್ಮ ಸೊಸೆನೆ ಅವರು ಮೇಲೆ ಇದ್ದಾರೆ, ರೂಮ್ ಅಲ್ಲಿ ಮಲಗ್ತಾರೆ. ಇದು ಚೆನ್ನಾಗಿದೆ. ಮಲಗೋಕೆ ಏನು ತೊಂದ್ರೆ, ಸಮಾಧಾನ ಮಲಗ್ತಾರೆ ಇಲ್ಲಿ. ಹೌದಾ? ನೆಮ್ಮದಿಯಾಗಿ ಮಲಗ್ತಾರೆ. ಇಲ್ಲಿ ನಮ್ಮ ಹೆಣ್ಮಕ್ಳು ಮಲಗ್ತಾರೆ. ಇಲ್ಲಿ ಈ ಕಡೆ ಹೊಡಿಬೇಕಾ ಏನ? ಒಂದ್ ನಿಮಿಷ. ಇಲ್ಲಿ ಯಾರು ಮಲಗ್ತಾರೆ ಇಲ್ಲಿ? ನಮ್ಮ ತಂಗಿ ದೊಡ್ಡ ಮಗಳು ಚಿಕ್ಕ ಮಗಳು ಮಾಡ್ತಾರೆ. ಅವ್ರ ಆರೋಗ್ಯ ಹೆಂಗಿದೆ? ಪರವಾಗಿಲ್ಲ. ಸಮಸ್ಯೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ? ಮತ್ತಿರ್ಗ ಮಾನಸಿಕವಾಗಿ ತೊಂದರೆ ಮಾಡ್ಕೊಳ್ತಾರೆ. ಆರೋಗ್ಯ ಅಂತಂದ್ರೆ ಒಂದೇ ಕಡೆ ಇರಲ್ಲ, ಅದು ಮಾನಸಿಕ ದೈಹಿಕ ಎರಡು ಹೇಳೋದು ನಾನು. ಅರ್ಥ ಆಯ್ತಾ? ಅವ್ರು ಏನ್ ಮಾಡ್ತಾರೆ ಒಂದ್ ಟೈಮ್ ಅವ್ರಿಗೆ ಗೊತ್ತಾಗಲ್ಲ, ಹಂಗಾಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಅರ್ಥ ಆಯ್ತಿಲ್ಲ? ಮಲಗುವಂತವ್ರಿಗೆ ಇಮಿಡಿಯೇಟ್ ಆಗಿ ಈ ಲೆವೆಲ್ಗೆ ಕಟ್ಟೆಲ್ಲ ಹೊಡೆದ್ಬಿಟ್ಟು ಇದೆಲ್ಲ ಫ್ರೀ ಬಿಟ್ಕೊಳ್ಳಿ. ಇದನ್ ಬೇಕಾದ್ರೆ ಈ ಮೂಲೆಗೆ ಇಟ್ಕೊಳ್ಳಿ, ಹಿಂಗ ಹಾಕೊಳ್ಳಿ, ಹಿಂಗ ಹಾಕೊಳ್ಳಿ, ತೊಂದ್ರೆ ಏನಿದೆ? ಇದು ಫಸ್ಟ್ ಕಟ್ಟೆ ಹೊಡಿಸಿ ಇದನ್ನ. ಸರ್, ಇದು ಸರ್ಜಿ ಮೇಲೆ ಇಗ್ಬೋದು ಐಟಮ್ಗಳು. ಇರ್ಲಿ, ದೈಹಿಕ ಸಂಬಂಧಕ್ಕೆ ಹೆಚ್ಚಾಗಿ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಯಾವ್ದು ಆ ಕಡೆ ಒಳ್ಳೆದಿದೆ. ಯಾವ್ದು ಯಾವ್ದು ಏನಮ್ಮ? ಒಂದ್ ನಿಮಿಷ. ಇದಿರೋದಕ್ಕೆ ಯಜಮಾನ್ರು ಇನ್ನೂ ಸ್ವಲ್ಪ ಬನ್ನಿ ನೋಡಿ. ಅಲ್ಲಿ ಹೊಡೆದಾಕಿ ಅಂತ ಹೇಳಿ, ತೆಗೆದಾಕಿ ಅಂತ ಹೇಳಿದೆ. ಇಲ್ಲಿರ್ಲಿ ಅಂತ ಹೇಳಿದೆ. ಪವರ್ ಇನ್ನೂ ಪವರ್ ಇದೆ. ಅರ್ಥ ಆಯ್ತಮ್ಮ? ಇಲ್ಲಿರ್ಲಿ, ಏನು ತೊಂದರೆ ಏನಿಲ್ಲ. ಅದು ಫಸ್ಟ್ ತೆಗೆದಾಕಿ, ಸರಿನಾ? ಚೆನ್ನಾಗಿರಿ, ದೇವ್ರು ಒಳ್ಳೇದ್ ಮಾಡ್ತಾನೆ, ಏನು ಆಗಲ್ಲ. ಕಬೋರ್ಡ್ ಮಾಡಿದ್ರೆ ಆ ಗೋಡೆಯಿಂದ ಸೇರಿಸ್ಬಿಡ್ಬೇಕು. ಆ ಗೋಡೆ ಸೇರಿಸ್ಕೊಳ್ಳಿ, ಆ ಗಾಡೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಅದು ಮಾಡಿಲ್ಲ ಅಂತಂದ್ರು ಏನ್ ತಲೆ ಕೆಡಿಸ್ಕೋಬೇಡಿ. ಮಾಡ್ಲೇಬೇಕಂತ ಏನಿಲ್ಲ, ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬೇಕು. ಗೋಡೆ ಟಚ್ ಮಾಡ್ಲೇಬೇಕು, ಮಾಡ್ಲೇಬೇಕು. ಮಾಡಿದಾಗ ಇಲ್ಲಪ್ಪ ಅಂದ್ರೆ ಮಾಡ್ಲೇಬೇಕು ಅನ್ನೋ ಪ್ರಶ್ನೆ ಇಲ್ಲ. ಇದು ಯಾತ್ರದ್ದು ಮುಚ್ಚಿಬಿಡಿ. ಯಾವಾಗ ನಾವು ಅಪರೂಪ ತೆಗಿತೀವಿ, ತೆಗಿಬಾರ್ದು. ಈಗ ಅಪರೂಪ ಯಾವ ಬರೆ ತೊಳೆದಾಗ ನಿಮ್ಗೆ ಅರ್ಥ ಆಗ್ತದೆ ನಾನು ಹೇಳೋದು. ನಾನು ಒಂದು ಪಾಯ್ಸನ್ ಬಾಟ್ಲ್ ಇದೆ, ಆಮೇಲೆ ಸ್ವಲ್ಪ ಒಂದ್ ಲೋಟ ನೀರ್ ಕೊಡಮ್ಮ, ನನಗೆ ಏನು ಬೇಡ, ಏನು ಬೇಡ. ನೀವೆಲ್ಲ ಆದ್ಮೇಲೆ ಎಲ್ಲಾ ಚೆನ್ನಾಗಿರ್ರಿ. ನಿಮ್ಮ ಮಗಳ ಮದುವೆ ಮಾಡ್ತಿರಲ್ಲ, ಕೈ ಊಟಕ್ಕೆ ಬಂದ್ ಹೋಗ್ತೀನಿ, ಸರಿನಾ? ದೇವ್ರು ಒಳ್ಳೇದ್ ಮಾಡ್ಲಿ. ಬೆಂಗಳೂರು ಬಸವೇಶ್ವರ ನಗರ, ನಮ್ ಚಿತ್ರದುರ್ಗ ನಿಯರ್ ನಂದು. ಬಟ್ 4-5 ಸ್ಟೇಟ್ ನಲ್ಲಿ ತಿರುಗ. ಯಾವ್ದು ನಮ್ಮೂರು? ಇದು ಬಂದ್ರೆ ಇದು ನನ್ನ ಮನೆ, ಇದು ನಮ್ಮ ಮನೆ, ಇದು ಅಲ್ವಾ? ತಪ್ಪೇನಿದೆ? ಇದು ಕೆಲಸ ಮಾಡಿ, ಯಾವುದೇ ಕಾರಣಕ್ಕೆ ಓಪನ್ ಮಾಡಬೇಡಿ. ಓಪನ್ ಮಾಡೋಕ್ಕಿಂತ ಇಂಪಾರ್ಟೆಂಟು ಅರ್ಧ ವಾಲ್ ಕಟ್ಕೊಂಡ್ಬಿಟ್ಟು ನೀವು ವಿಂಡೋ ಓಪನ್ ಮಾಡ್ಕೊಂಡ್ಬಿಡಿ. ವಿಂಡೋ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮನೆ ಕಿತ್ತಾಡ್ತಾರೆ ನೋಡಿ, ನೆನ್ಪಿಟ್ಕೊಳ್ಳಿ. ಒಬ್ಬರಿಗೊಬ್ರೆ ಮನಸ್ತಾಪ ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳಿಂದ ಹಿಡಿದು ಶ್ರೀಮತಿಯಿಂದ ಹಿಡಿದು ಹೊರಗಡೆನೂ ನಿಮಗೆ ವ್ಯಾಜ್ಯಗಳು ಶುರುವಾಗ್ಬಿಡ್ತಾವೆ. ಸುಮ್ಮನೆ ಅಸೂಯೆ ಬರುತ್ತೆ. ಯಾಕೆ ಅದನ್ನೇ ಅಷ್ಟು ಓಪನ್ ಮಾಡ್ಕೊಳೋದು? ಯಾವತ್ತೋ ಒಂದ್ ದಿವಸ ಮಾಡ್ಕೊಳ್ಳೋದು. ಇಲ್ಲ ಸರ್, ಯಾವತ್ತೋ ಒಂದ್ ದಿವಸ ನಾನು ಸ್ವಲ್ಪ ಒಂದಿಷ್ಟಿದೆ ವಿಷಯ ಕುಡಿತೀನಿ ಅಂತ ನಂಗೆ ಆಗ್ತಾ ಇದೆ. ವರ್ಷಕ್ಕೆ 2 ಸಾರಿ ಕುಡಿತೀನಿ ಬಿಡಿ, ಸಾಕು ಅಲ್ವಾ? ಅಂದ್ರೆ ಏನಂತಿರುತ್ತೆ ಸಮಸ್ಯೆ ಅಲ್ವಾ? ನಾನೇನು ಕುಡಿಯಲ್ಲ, ಏನು ಕುಡಿಯಲ್ಲ, ತಲೆ ಕೆಡಿಸ್ಕೊಬಿಡ್ರಿ. ಬಟ್ ಏನು ಏನಪ್ಪ ನೀನೇನ್ ಮಾಡ್ತೀಯ? ಬಿಸ್ನೆಸ್ ಅನಾ? ಒಂದ್ ನಿಮಿಷ, ನಾನು ಹೇಳುದು ಇಲ್ಲೇನಾಗಿದೆ ಅಂದ್ರೆ ಇದಿದೆಯಲ್ಲ, ಯಾವುದು ಅದು ಓಪನ್ ಮಾಡಿ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗ್ತಾರೆ ಮನುಷ್ಯ. ನೆನ್ಪಿಟ್ಕೊಳ್ಳಿ, ಅದನ್ನ ಮಾಡಿ ಒಂದ್ 2 ತಿಂಗಳು ಟೈಮ್ ಕಡೆ ಮುಂದಕ್ಕೆ ಹೋಗ್ತಾರೆ. ಯಾವ್ದೋ ಒಂದು ವಿಚಾರಕ್ಕೆ ಮುಂದಕ್ಕೆ ಹೋಗ್ತಾನೆ. ಬಂದ್ ಮಾಡಿ ಓಪನ್ ಮಾಡಿ, ಅದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಅದು ನೋಡಿ, ಸ್ವಲ್ಪ ಹಾಕ್ಸ್ ಮಾಡಿ ಅದನ್ನ ನೋಡೋಣ. ಓಕೆ, ಮಾಡ್ಕೊಳ್ಳಿ, ಅದನ್ನ ಧೈರ್ಯವಾಗಿರ್ರಿ. ಹಂಗಂತ ತೊಂದ್ರೆ ತೊಳೆದೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಬಿಡಿ, ಹಂಗಂತ ಪರ್ಮಿಟ್ ಅಲ್ಲೇ ಇಡಲ್ಲ. ಹೋಗ್ಲಪ್ಪ, ಅಲ್ಲಲ್ಲ, ಕೆಳಗ್ ಮಾತ್ರ ನೀನ್ ಗೇಟ್ ಇಟ್ಕೋಬಾರ್ದು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಕೆಳಗಳದ್ ಮಾತ್ರ ರೋಡ್ ಎಂಟ್ರಿ ಆಗ್ಬಾರ್ದು. ನಾವು
ಅಲ್ಲಿ ಗಂಟ ಮನೆ ಒಳಗಡೆ ಕಾಂಪೌಂಡ್ ಮನೆ ಒಳಗಡೆ ನಿಮ್ದು ಓಡಾಡಿ ತೊಂದ್ರೆ ಏನಿಲ್ಲ. ನೀವು ಮೆಲ್ಗೆ 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 ಕೈ 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 ಹಾ. ಇದು ಹೆಂಗ್ ಗೊತ್ತಾ, ಸ್ಟ್ರೈಟ್ ಹೋಗ್ಬಿಡ್ಲಿ ಸರಿನಾ. ಏನಮ್ಮ ತೊಳ್ಕೊಳ್ಳಿ, ನೀವೇನ್ ಪರ್ಮನೆಂಟ್ ಏನ್ ಇಡಲ್ವಲ್ಲ ನಮ್ಮಲ್ಲಿ ನೋಡಿ ಅಷ್ಟೇ. ಅದ್ರಲ್ಲಿ ಏನಿದೆ, ಇಲ್ಲ ಮೇಲಿದ್ಯಾ ತಗೊಳ್ಳಿ, ಮೇಲೆ ರೂಮ್ ತಗೊಳ್ಳಿ. ಬೀಗ ಓಪನ್ ಮಾಡಿದೆ, ಬನ್ನಿ ಓಪನ್ ಮಾಡಿದೆ. ನಿಮ್ಮ ಹೆಸರು ಏನಂದ್ರಿ? ನಾನು ನೆನಪಿರಲ್ಲ ನನಗೆ. ಮೌಲವ್ರೆ ಬನ್ನಿ, ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಲೈಟ್ ಅಪ್ ಇದು ಆಫ್ ಮಾಡಮ್ಮ, ಸ್ವಲ್ಪ ಆಫ್ ಮಾಡು ಮಾಡು ಸೆಕೆಂಡ್. ನೋಡಿ ಇಲ್ಲಿ ಬಂದ್ವಲ್ಲ, ಇದನ್ನ ಸ್ಟ್ರೈಟ್ ಕೊಡಿ ಅಷ್ಟೇ ನನಗೆ. ಇದನ್ನ ಇಲ್ಲಿ ಬಂದ್ವಲ್ಲ, ಇದು ನಿಲ್ಬಾರ್ದಿಲ್ಲ, ಇದನ್ನ ಕಟ್ ಮಾಡ್ಬಿಟ್ಟು ಇದನ್ನ ಸ್ಟ್ರೈಟ್ ಆಗಿ 3 ಅಂದ್ಕೊಟ್ಬಿಡಿ. ನಿಮ್ಮ ಮಗ ಏನ್ ಮಾಡ್ರೆ ಸಕ್ಸ್ ಆಗ್ತಾನ, ನಾವು ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಅದು ಯಾವಾಗಿದ್ರು ಸೋಲೆ ನಿಮ್ಗೆ, ಅರ್ಥ ಆಯ್ತಾ? ಅಲ್ಲಿ ಈಗ ಮಾಡ್ಕೊಂಡಿದ್ರಿ ದೊಡ್ಡ ಬಿಲ್ಡಿಂಗ್ಗಳಿವು ಎಲ್ಲ ಜೇಸಿ ಬಿಟ್ಟು ಹೊಡ್ಸಕ್ಕಾಗತ್ತ. ನಾನು ಸ್ವಲ್ಪ ರಿಸಲ್ಟ್ ಬರ್ಲಿ ಗೊತ್ತಾಗತ್ತೆ. ಇದು ಒಳ್ಳೆ ನಿಮ್ಗೆ ಸೈಟ್, ಇದು ಸೈಟ್ ಮಾತ್ರ ಚೆನ್ನಾಗಿದೆ. ಈ ಸೈಟ್ ಬಂದಾಗ್ಲಿಂದ ನೀವು ವ್ಯವಹಾರ ಚೆನ್ನಾಗಿ ಮಾಡಿದ್ರಿ, ನೀವು ಚೆನ್ನಾಗಿ ಮಾಡಿದ್ರಲ್ವಾ? ಸ್ವಲ್ಪ ಇದೈತೆ ಅಷ್ಟೇ. ಹಾ, ಸ್ವಲ್ಪ ಇವೆಲ್ಲ ವ್ಯತ್ಯಾಸಗಳು ಮಾಡ್ಕೊಂಡಿದೀವಲ್ಲ ನಾನು ಹೇಳೋದು. ನಾನು ನಿಮ್ ಪರ್ಸನಲ್ ಮಾತಾಡೋದು ಬೇಡ, ಅರ್ಥ ಆಯ್ತು ಹೇಳೋದು? ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಮಲಗ್ತೀಯ? ಓಪನ್ ಮಾಡಿ ಬನ್ನಿ, ಓಪನ್ ಮಾಡಿ ಅದನ್ನ ಬಾತ್ರೂಮ್ ಓಪನ್ ಮಾಡಪ್ಪ. ಮದುವೆ ಆಗಿದೆಯಲ್ಲ ಮಗು? ನಮ್ದೇನಾ? ನಿಮ್ದೇನಾ? ಮಿಸಸ್ ಯಾರು? ಕೆಳಗಡೆ. ಸರಿ, ಅವರು ಕೂಡ ನೆಮ್ಮದಿಗಿರಲ್ಲ ಕಣಪ್ಪ, ನೆಮ್ಮದಿ ಇರಲ್ಲ ಅವ್ರಿಗೆ. ಈ ಲೆವೆಲ್ಗೆ ಅದನ್ನಾದ್ರೂ ಮಾಡ್ಕೊಳ್ಳಿ, ಈ ಲೆವೆಲ್ಗೆ ಅದ್ರ ಲೆವೆಲ್ಗೆ ಇದನ್ನಾದ್ರೂ ಮಾಡ್ಕೊಳ್ಳಿ. ಎರಡರಲ್ಲೊಂದು. ಇದ್ರ ಲೆವೆಲ್ಗೆ ಅದನ್ನ ಮಾಡ್ಕೊಳ್ತೀರ, ಅದ್ರ ಲೆವೆಲ್ಗೆ ಇದನ್ನ ಮಾಡ್ಕೊಳ್ತೀರ. ಅದಿರ್ಲಿ, ಅದು ನನಗೆ ಇದು ಮೈನ್ ಬೇಕಿದು, ಅರ್ಥ ಆಯ್ತಾ? ಹಾ, ಅದ್ರ ಲೆವೆಲ್ಗೆ ಇದನ್ನ ಮಾಡ್ಕೊಳ್ತೀರ, ಇದ್ರ ಲೆವೆಲ್ಗೆ ಅದನ್ನ ಮಾಡ್ಕೊಳ್ತೀರಾ. ಇದನ್ನ ರೈಟ್ ಮಾಡ್ಕೊಳ್ಳಿ. ಸರಿ, ಈಗ ಎಲ್ಲಿವರೆಗಿದೆ ಅದು? ಜನಪ್ಪ ಟೋಟಲ್ ಇಲ್ಲಿವರೆಗಿದೆಯಾ ಇದು? ನೋಡಿ, ಒಂದ್ ಕೆಲಸ ಮಾಡಿ, ಇದು ಆಕ್ಚುಲಿ ನೀವೇನು ಮಾಡ್ಕೊಂಡಿಲ್ಲ ಅಂತಂದ್ರೆ ಇದನ್ನ ಫುಲ್ ಆಫ್ ಮಾಡ್ಬಿಡಿ. ಇದನ್ನ ಬಳಸಬೇಡಿ, ಹೊರಗಳಿಂದ ಬಳಸ್ಕೊಳ್ಳಿ ಇದನ್ನ. ನಾಳಿಂದ ಎಷ್ಟು ನೆಮ್ಮದಿ ಮಲ್ಕೊಳ್ತೀರಿ ನೋಡಿ, ಸ್ವಲ್ಪ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಮುಚ್ಚಿಬಿಡಿ ಬಾಗಿಲು. ಯಾವುದೇ ಕಾರಣಕ್ಕೆ ಓಪನ್ ಮಾಡಬೇಡಿ, ಇದನ್ನ ಫುಲ್ ಲಾಕ್ ಮಾಡ್ಬಿಡಿ ಇದನ್ನ, ಸರಿನಾ? ಲಾಕ್ ಮಾಡ್ಬಿಟ್ಟು ನೀವು ಹೊರಗಡೆಯಿಂದ ಬಳಸ್ಕೊಳ್ಳಿ. ಬೇಕಾದ್ರೆ ಇಲ್ಲಿಂದ ಬಳಸ್ಕೊಳ್ಳಿ, ಇಲ್ಲಿಂದ ಬಳಸ್ಕೊಳ್ಳಿ. ಹಾ, ಈ ಕಡೆ ಬಾಗಿಲು ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಅವಾಗ ಚೆನ್ನಾಗಿರ್ತೀರಿ ನೋಡಿ. ಇಲ್ಲ ಅಂತಂದ್ರೆ ನಿಮಗೂ ಕೂಡ ತೊಂದರೆ ಆಗ್ತದೆ, ಫೈನಾನ್ಷಿಯಲಿ ಟೈಟ್ ಆಗ್ತಾ ಹೋಗ್ತದೆ, ಹೆಣ್ಮಕ್ಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ, ಕಿರಿಕಿರಿ ಆಗ್ತದೆ. ಇಲ್ಲೇನು ಮಲಗಬೇಡಿ, ಇಲ್ಲೇನು ಮಲಗೋದ್ ಬೇಡ. ಇಲ್ಲೇನಾದ್ರು ವೇಸ್ಟ್ ಐಟಮ್ ಹಾಕೊಳ್ಳಿ. ಅಲ್ಲಿ ಮಾತ್ರ ಮಾಡ್ಕೋಬೇಕಂದ್ರೆ ಆ ಬಾತ್ರೂಮ್ ಪರವಾಗಿಲ್ಲ. ಇದನ್ನ ಟೋಟಲ್ಗೆ ಕ್ಲೋಸ್ ಮಾಡ್ಬೇಕು. ಇದನ್ನ ವಾಲ್ ಕಟ್ಟಿಬಿಟ್ಟು, ಇವಾಗ ಸ್ಕ್ವೇರ್ ಆಗುತ್ತೆ ಅದು, ಅಲ್ಲಿ ಡೋರ್ ಓಪನ್ ಮಾಡ್ಕೊಂಡ್ಬಿಟ್ರೆ ನಾವು ಅದು ಏಕಾಗ್ಬಿಡ್ತೈತೆ, ಅವಾಗ ಬಳಸ್ಕೋಬಹುದು ಇದನ್ನೆಲ್ಲ. ಇವಾಗ ನೀವ್ ಹೇಳಿದ್ರಿ ಅದಕ್ಕೆ ಇದು ಮಾಡ್ಬೇಕಂತ, ಈ ಕಡೆ ಬಾಕ್ಲಿ ಇಟ್ಕೊಂಡು ಹಿಂಗ್ ಮಾಡ್ಕೊಂಡ್ ಬಂದಿ, ಇಲ್ಲೊಂದು ಬಾಕ್ಲಿ ಇಟ್ಕೊಂಡ್ಬೋದಾ? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದನ್ನ ಕ್ಲೋಸ್ ಮಾಡ್ಬೇಕು, ಇಲ್ಲಿಂದ ಹೋಗ್ಬಾರ್ದು. ನಾವು ಬಂದ್ ಮಾಡ್ಬೇಕು. ಇದು ಕ್ಲೋಸ್ ಮಾಡಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ, ಅದು ಆರ್ಚ್ ಮಾಡ್ಕೊಳ್ಳಿ, ಡೋರ್ ಮಾಡ್ಕೊಳ್ಳಿ ಬೇಕಿದ್ರೆ. ಅರ್ಥ ಆಯ್ತಾ? ತೊಂದ್ರೆ ಮಾಡ್ಕೋಬೇಕು. ಅದು ಬಿಡಿ, ಅದನ್ನೇನು ತೊಂದ್ರೆ, ಅದು ಬಿಡಿ.
ಬಟ್ ಅದು ಬಾರಿ ಇಂಪಾರ್ಟೆಂಟ್. ನೀವು ಅಲ್ಲೇ ಮಲಗಿ, ಇಲ್ಲಿ ನೀವು ಅಲ್ಲೇ ಮಲಗಿ. ಇಲ್ಲಿ ಅವ್ರು ಮಲಗಿಲ್ಲ. ಪರಮಲ ಗೆಸ್ಟ್ ಮಲಗಲಿ. ಯಾವಾಗ ಬಂದ್ರು ನಾವು ನಮ್ಮ ಮನೆಯವರು, ನೀವು ಒಬ್ಬನೇ ಮಗಲ್ವಾ, ಅಲ್ಲೇ ಮಲಗಮ್ಮ ನೀನು. ಯಾವುದೇ ಕಾರಣಂಗೂ ಇವತ್ತಿನಿಂದಲೇ ಅದು ಲಾಕ್ ಮಾಡಿ ಅದನ್ನ. ಅದು ಅದು ಮಾಡ್ಕೊಂಡು ಮಲಗಿ. ನೀವು 3 ತಿಂಗಳ ರಿಸಲ್ಟ್ ಬರುತ್ತೆ, ನೀವು ಹೇಳ್ತೀರ ನನಗೆ. ಜೋಮುಲಿ ಅದಿಲ್ಲಿ ಕೆಳಗಡೆ. ಅದು ಮಾಡ್ಲೇಬೇಕು. ಅರ್ಥ ಆಯ್ತಾ? ನೀನು ಹೇಳ್ತೀಯ ಫೋನ್ ಮಾಡಿ ನನಗೆ. ಏನಪ್ಪೇ, ನೀವೇ ಫೋನ್ ಮಾಡಿ ಹೇಳ್ತೀರ ನನಗೆ. ಮತ್ತೆ ಕಲ್ಲಿನ ಪರವಾಗಿಲ್ಲ. ಇರ್ಲಿ, ತೂಕ ಏನಿದು ಈ ಮುಂದೆ ಈಗ ಬರ್ದಾ? ಇಡಬಾರ್ದು ಅನ್ನೋದಕ್ಕಿಂತ ಈಗ ಏನಿದೆ ಎಲ್ಲ ತೆಗೆದು ಬಿಡಿ, ಇದನ್ನ ಹಾಕ ಇಟ್ಕೊಂಡ್ಬಿಡಿ. ಇದೇನು ಪರ್ಮನೆಂಟ್ ಏನು ಇಟ್ಟಿಲ್ಲಲ್ಲ ನಾವೇನು, ಅಲ್ವಾ? ಮೋಟರ್ ಓದಿದ್ದೆ. ತೆಗೆದು ಹಾಕೊಂಡು ಇಟ್ಕೊಳ್ಳಿ. ದೇಹಿಂಗಿಲ್ಲ ಹಮ್ಮೆ ಕರ್ಲಿ. ಓಕೆ, ಬಾ ಹೇಳ್ತಿದ್ದೀರ ಹೋಗಿ. ಯಾವುದು ಬೇಡ ಬೇಡ ನಡಿ. ಏನು ಅವತ್ತಿಗೆ ಇಂಪಾರ್ಟೆಂಟು, ಸರಿನಾ? ಓ, ಧಾರಾಳವಾಗಿ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ, ಸರಿನಾ? ಹ್ಯಾಪಿಯಾಗಿ ಇಟ್ಕೊಳ್ಳಿ. ಚೆನ್ನಾಗಿದೆ. ಇಲ್ಲಿ ಬಂದಾಗಳಿಂದ ಜಾಸ್ತಿ ಕೆಳಗೆ ಹೋಗಿದ್ದೆ ನಾನು. ಅವ್ರು ಅಲ್ಲಿ ನೋಡ್ಬಿಟ್ರು ವೈಬ್ರೇಷನ್ ಚೆನ್ನಾಗಿರ್ತೀವಿ.